ಕರ್ತಲ್ಲಿ ಪ್ರಿಯರೇ, ಬೆತ್ಲೆಹೇಮ್ ಎಂಬ ಊರು ಒಳಗ ಎಲಿಮೇಕ್ ಇದ್ದ. ಯಾರಿದ್ದ? ಎಲಿಮೇಕ್ ಒಬ್ಬ ಮನುಷ್ಯ ಇದ್ದ. ಅವನಿಗೊಬ್ಬಕ್ಕೆ ಹೆಣ್ತಿದ್ದಳು. ಆಕಿನ ಹೆಸರೇನು? ಆಕಿಗೆ ಒಬ್ಬಕ್ಕೆ ಹೆಣ್ತಿದ್ದಳು. ಅವನಿಗೊಬ್ಬಕ್ಕೆ ಹೆಣ್ತಿದ್ದಳು. ಯಾರು? ನಹೋಮಿ. 2 ಜನ ಗಂಡು ಮಕ್ಕಳು. ಊರ್ ಒಳಗ್ ಬರಗಲ್ ಬಂದಿನ ಸಲುವಾಗಿ ಅವ್ರು ಏನ್ ಮಾಡಿದಳು, ಬೆತ್ಲೆಹೇಮ್ ಬಿಟ್ಕೊಟ್ಟು ಮೋವಾಬ್ ಪ್ರಾಂತಕ್ಕೆ ಬಂದಿರು. ಅಲ್ಲಿ ಹೋಗಿ ಇದ್ದಾಗ ಫಸ್ಟ್ ಗಂಡ ಸತ್ತೋದ. ಅದಾಗಿದ್ಮೇಲೆ ಮದುವೆ ಮಾಡಿದ್ರು 2 ಗಂಡು ಮಕ್ಕಳಿಗೆ. ಮದುವೆ ಆಗಿ 10 ವರ್ಷಕ್ಕೆ 2 ಗಂಡಸು ಮಕ್ಕಳು ಏನಾದ್ರು ಸತ್ತೋದ್ರು. ಮತ್ತೆ ತಿರುಗಿ ಎಲ್ಲಿಗೆ ಹೊಂಟಳಿಕಿ ನವಮಿ? ತನ್ನ ಸ್ವಂತ ಊರಿಗೆ ರಿಟರ್ನ್ ಬರ್ಲತ್ತಾಳ. ಹಲ್ಲೆಲೂಯಾ. ಅಲ್ಲಿ ಬಂದು ಊರ್ ಒಳಗೆ ಹೇಳತ್ತಾರ ಜನ, ನವಮಿ ಬಂದಳಿಕಿ, ನವಮಿನ ಹೇಳನ, ನವಮಿನ ಬಹಳ ದಿನ ಐತ್ರಿ, 10-15 ವರ್ಷ ಐತಿ ನೋಡಿ, ಎಲ್ಲ ಈಕಿ ನವಮಿನ ಹೇಳನ. ಎಲ್ಲರೂ ಮಾತಾಡತ್ತಿನಾಗ ಹೇಳ್ತಾರ. ಆಗ ನವಮಿ ಹೇಳ್ತಾಳ, ನಾನು ನವಮಿ ಅಂತೇಳಿ ಯಾಕೆ ಕರಿಲತ್ತೀರಿ? ಕರಿಬೇಡ್ರಿ. ನನಗ್ ದೇವ್ರು ಏನು ಒಳ್ಳೇದು ಮಾಡಿಲ್ಲ. ನಂಗೆ ದೇವ್ರು ಬಹಳ ಕಷ್ಟ ಕೊಟ್ಟನ. ನನಗ್ ದೇವ್ರು ಬಹಳ ದುಃಖ ಪಡಿಸನ. ದೇವ್ರ ವಿರುದ್ಧವಾಗಿ ಕೆಲಸ ಮಾಡ್ಯಾರ. ಯಾಕೆ ನವಮಿ ಹಿಂಗ್ ಹೇಳತ್ತಿದಿ? ದೇವ್ರು ನಿನಗೇನು ವಿರುದ್ಧವಾಗಿ ಮಾಡ್ಯಾರ? ಯಾಕೆ ದೇವ್ರು ನಿಮ್ಗೆ ದುಃಖ ಪಡಿಸ್ಯಾರ ಅಂತ ಹೇಳಿದಾಗ ನವಮಿ ಎಲ್ಲ ಹೇಳ್ತಾಳೆ. ಏನಂದ್ರೆ 21ನೇ ವಚನದಾಗ ನೋಡಿ, ಸರ್ವಶಕ್ತ ನನಗೆ ಬಹಳವಾಗಿ ದುಃಖ ಪಡಿಸಿದಾನೆ, ಆದುದರಿಂದ ನನಗೆ ಮಾರ ಎಂದು ಕರೀರಿ. ಭಾಗ್ಯವಂತಳಾಗಿ ಹೋದೇನೋ, ಆದ್ರೂ ರಿಟರ್ನ್ ಬರುವಾಗ ಗತಿಹೀಳನಾಗಿದ್ದೆ. ಏನಂತ ಹೇಳತ್ತಾಳ? ಹೋಗ್ಲತ್ತಿನ ಹೆಂಗ್ ಹೋಗ್ಲತ್ತಿಳಂತಕಿ ಗಂಡ ಮಕ್ಕಳಿಗೆ ತಕೊಂಡು ಭಾಗ್ಯವಂತಳಿದ್ರು. ಯಾರು? ನವಮಿ. ಅದ್ರ ರಿಟರ್ನ್ ಬರ್ಲತ್ತಿನ ಹೆಂಗ್ ಹೊಂಟಾಳಂತ ಏನದ ವಚನ ಹೋದ್ರೆ ಒಂದ್ಸರ್ತಿ 21. ಭಾಗ್ಯವಂತಳಾಗಿ ಹೋದೆನು, ಯೆಹೋವನು ನನ್ನನ್ನು ಯೆಹೋವ ದೇವರು ನನ್ನನ್ನು ಗತಿಹೀನಳಾಗಿ ಬರಮಾಡಿದನಿಗೆ. ಯಾರಿಗೆ ಪ್ರಿಯರೇ? ದೇವರು ವಚನ ಹೇಳುತ್ತದ. 21ರಲ್ಲಿ ಹೇಳತ್ತಳ, ಮಂದಿಗೆಲ್ಲ ಹೇಳತ್ತಳ, ಜನರಿಗೆ ಹೇಳತ್ತಾರ. ನವಮಿ ಹೋಗ್ಲತ್ತಿನ ಭಾಗ್ಯವಂತಳಾಗಿದ್ದ, ಬರತ್ತಿನ ಗತಿಹೀನಳಾಗಿ ಬಂದಿದೆ. ಗತಿಹೀನಳಾಗಿ ಯೆಹೋವನು ಮಾಡಿದ್ದಾನೆ ಅಂತ ವಚನ. ಈಕಿ ಗತಿಹೀನಳಾಗಿ ಯಾಕೆ ಉಂಟಾಳ? ಭಾಗ್ಯವಂತಳಾಗಿ ಯಾಕೆ ಹೋಗ್ಯಾಳ? ಯಾಕೆ ಹೋಗಳಿಕೆ? ಬೇರೆ ದೇಶಕ್ಕ, ಬೇರೆ ಊರಿಗೆ. ಊರಾಗೇನ್ ಬಂದಿತ್ತು? ಬೆತ್ಲೆಹೇಮ್ ಅಂದ್ರೆ ಏನು? ದೇವರ ಮನೆ. ಬೆತ್ಲೆಹೇಮ್ ಅಂದ್ರೆ ಏನು? ರೊಟ್ಟಿಯ ಮನೆ. ಹಲ್ಲೆಲೂಯಾ. ಈ ಊರಾಗ ಬರಗಾಲ ಬಂದಿದ್ದ ಸಲುವಾಗಿ ಯಾವ ಊರಿಗೆ ಹೋದಳಕಿ? ಮೋವಾಬ್ ದೇಶಕ್ಕೆ ಹೋದಳು. ಹೋಗ್ಲತ್ತಿನ ಭಾಗ್ಯವಂತಳಿದ್ದಳ, ಗಂಡ ಮಕ್ಕಳು ಎಲ್ಲರೂ ಇದ್ರು. ಬರ್ಲತ್ತಿನ ಗಂಡಿಲ್ಲ, ಮಕ್ಕಳಿಲ್ಲ, ಗತಿಹೀನಳಾಗಿ ಬರ್ಲತ್ತಳ. ಇದು ಕ್ರೆಡಿಟ್, ಇದು ಬೈತಕ್ಕಂಥದ್ದು. ಇದಕ್ಕೆ ಕಾರಣ ಯಾರಿಗೆ ಹೇಳತ್ತಳ? ದೇವ್ರೆ ನನಗೆ ಹಿಂಗ್ ಮಾಡ್ಯಾರ, ದೇವ್ರೆ ನನ್ ಗತಿಹೀನಳಾಗಿ ಮಾಡ್ಯಾರ ಅಂತೇಳಿ ಈಕಿ ವಚನದಾಗ ಹೇಳತ್ತಳ. ಕರ್ತಲಿ ಪ್ರಿಯರೇ, ಆದ್ರ ಈಗ ಒಂದು ಕ್ವಶನ್, ನಹೋಮಿಗ್ ಹೋಗಂತೇಳಿ ಯಾರು ಹೇಳ್ಯಾವ? ಹೋಗ್ಲತ್ತಿನಾಗ ಹೆಂಗ್ ನಡೆದಳಿಕಿ? ಹೋಗ್ಲತ್ತಿನಾಗ ಹೆಂಗ್ ಹೋಗ್ಲತ್ತಳ ನವಮಿ? ಬರ್ಲತ್ತಿನಾಗ ಹೆಂಗ್ ಬರ್ಲತ್ತಳ? ಈಕಿಗೆ ಹೋಗಂತ ಯಾರು ಹೇಳ್ಯಾವ? ಹೋಗಂತ ಯಾರು ಹೇಳ್ಯಾವ? ಈಕಿಗಿ ನವಮಿಗ್ ಹೋಗಂತ ಯಾರು ಹೇಳ್ಯಾರ? ಬರ್ಲತ್ತಿನಾಗ ಹೆಂಗ್ ಉಂಟಾಳ? ಈ ದೇವ್ರಿಂದ ಹೋಗಂದರೇನೋ, ದೇವ್ರಿಂದ ಅಪ್ಪಣೆ ಕೊಟ್ಟರೇನೋ ವಚನ ಇದು. ಹಲ್ಲೆಲೂಯಾ. ಕರ್ತಲಿ ಪ್ರಿಯರೇ, ದೇವರ ಅಪ್ಪಣೆ ಇಲ್ಲದೆ ನವಮಿ ಗಂಡ 2 ಮಕ್ಕಳಿಗೆ ತಕೊಂಡು ಬೇರೆ ಊರ್ ಒಳಗ್ ಬದುಕ್ಲಕ್ ಹೋಗ್ಯಾಳ. ಗಂಡುಗ ಮಕ್ಕಳಿಗೆ ಕಳ್ಕೊಂಡಳ, ದೇವರ ಅಪ್ಪಣೆ ಇಲ್ಲದೆ. ಹಲ್ಲೆಲೂಯಾ. ಹೋಗ್ಲತ್ತಿನ ಭಾಗ್ಯವಂತಳಿದ್ಳು, ದೇವರ ಅಪ್ಪಣೆ ಇದ್ದಿಲ್ಲ ಆಕಿಗಿ. ಆಕಿಗೆ ದೇವ್ರು ಹೋಗಂತ ಹೇಳೇನೇನು? ಇಲ್ಲಿ ಬರಗಾಲ ಬಂದದ್ದು ಹೋಗಮ್ಮ ಅಂತ ಹೇಳೇನೇನು ದೇವ್ರು? ಈ ಊರನ್ನು ಬಿಟ್ಟು ಮತ್ತೊಂದು ಊರೊಳಗೆ ಹೋಗಿ ಬದುಕಂತ ಹೇಳಿ ಆ ನವಮಿಗೆ ದೇವರು ಪ್ರೇರೇಪಣೆ ಕೊಟ್ಟರೇನು? ದೇವ್ರ ದರ್ಶನ ದೇವ್ರು ಏನು ಮಾತಾಡಿ ನವಮಿಗೆ, ದೇವ್ರು ಏನು ದರ್ಶನ ಕೊಟ್ಟಿಲ್ಲ ನವಮಿಗೆ. ಆ ಮೋವಾಬ್ ದೇಶಕ್ಕೆ ದೇವರು ಹೋಗಂತೇಳಿ ಅಪ್ಪಣೆ ಕೊಟ್ಟಿಲ್ಲ. ಈಕೆ ದೇವರ ಮಾತನ್ನ ಮೀರಿ ಬೆತ್ಲೆಹೇಮ್ ಅಂದ್ರೆ ದೇವ್ರ ಮನೆ, ತನ್ನ ಇಚ್ಛೆ ಪ್ರಕಾರ ದೇವರ ಮನೆ ಬಿಟ್ಟಿ ಮತ್ತೊಂದು ಕಡೆ ಹೋಗ್ಯಾಳ. ಗಂಡ ಮಕ್ಕಳಿಗೆ ಕಳ್ಕೊಂಡ. ನೆನ್ಪಿಟ್ಕೊಳ್ರಿ, ಗಂಡ ಸತ್ತೋಗ್ಯಾನ, 2 ಮಕ್ಕಳು ಸತ್ತೋಗ್ಯಾರ. ಅರ್ಥ ಏನಂದ್ರ ದೇವರ ಅಪ್ಪಣೆ ಇಲ್ಲದೆ ನೀವು ಕೆಲಸ ಮಾಡ್ತೀರಿ ಅಂತಂದ್ರ ಶಾಪಕ್ಕೆ ಗುರಿ ಆಗ್ತೀರಿ. ನೆನ್ಪಿಟ್ಕೊಳ್ರಿ. ಹಲ್ಲೆಲೂಯಾ. ಈಕಿಗೆ ಹೇಳಿಲ್ಲ ಹೋಗಮ್ಮ ನೀನ್ ಬೇರೆ ಊರಿಗೆ, ದೇವರ ಅಪ್ಪಣೆ ಕೊಟ್ಟಿಲ್ಲ. ಲಾಸ್ಟಿಗೆ ಬಂದು ಹೇಳತ್ತಾಳ, ದೇವ್ರೆ ನನಗೆ ಹಿಂಗ್ ಮಾಡ್ಯಾನ. ನೀವು ದೇವ್ರ ಚಿತ್ತ ಇಲ್ದೇನೆ ಕೆಲಸ ಮಾಡ್ತೀರಿ, ದೇವ್ರ ಪ್ರೇರೇಪಣೆ ಇಲ್ದೇನೆ ಡಿಸಿಷನ್ ತಗೊಳ್ತೀರಿ. ದೇವ್ರ ಚಿತ್ತ ಇಲ್ದೇನೆ ಈ ಊರು ಬಿಟ್ಟು ಹೈದರಾಬಾದ್ ಹೋಗ್ತೀರಿ, ಈ ಊರು ಬಿಟ್ಟು ಬೆಂಗಳೂರಿಗೆ ಹೋಗ್ತೀರಿ, ಈ ಊರು ಬಿಟ್ಟು ಬೀದರ್ಗೆ ಹೋಗ್ತೀರಿ, ಈ ಊರು ಬಿಟ್ಟು ಕಿರೈಗೆ ಹೋಗ್ತೀರಿ, ರೆಂಟ್ ಮಾಡ್ಕೊಳ್ತೀರಿ. ದೇವರ ಅಪ್ಪಣೆ ಇಲ್ಲದ ಕಾರಣ ನವಮಿ ಕೂಡ ದೇವರ ಅಪ್ಪಣೆ ಇಲ್ದೇನೆ ಬೇರೆ ದೇಶದ ಹೋಗ್ಯಾಳ. ಗಂಡು ಕಳ್ಕೊಂಡಳ, 2 ಮಕ್ಕಳಿಗೆ ಕಳ್ಕೊಂಡಳ. ಕರ್ತಲಿ ಪ್ರಿಯರೇ,
ಇವತ್ತು ಹೇಳ್ತಕ್ಕಂಥ ಮಾತು, ದೇವರ ಅಪ್ಪಣೆಗಿಲ್ಲದೆ ನೀವು ಕೂಡ ಏನಾದ್ರೂ ಕೆಲಸ ಮಾಡ್ತೀರಂದ್ರ ನೋಡ್ರಿ, ಕಷ್ಟಕ್ಕೆ ಒಳಗಾಗ್ತೀರಿ, ನೆನ್ಪಿಟ್ಕೊಳ್ರಿ. ಶೋಧನೆಗೆ ಒಳಗಾಗ್ತೀರಿ, ನೆನ್ಪಿಟ್ಕೊಳ್ರಿ. ಸಮಸ್ಯೆಗಳಿಗೆ ಒಳಗಾಗ್ತೀರಿ, ನೆನ್ಪಿಟ್ಕೊಳ್ರಿ. ದೇವರ ಅಪ್ಪಣೆ ನಮ್ಮ ಜೀವಿತದಲ್ಲಿ ಇರ್ಬೇಕು. ಚಾಪಳೆ ತಟ್ರಿ ಗಟ್ಟಿಯಾಗಿ ಕರ್ತಲಿ ಪ್ರಿಯರೇ.